ಜೀವನದಲ್ಲಿ ಗೆಲ್ಲಬೇಕು, ಏನಾದರೂ ಸಾಧಿಸಬೇಕು ಅಂತ ಬಯಸುವವರು ಮೊದಲು ತಮ್ಮಲ್ಲಿನ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕಾಗತ್ತೆ. ಹೌದು, ಪ್ರತಿಯೊಬ್ಬರೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆದರೆ ಅವರಿಗೆ ಗೊತ್ತೋ ಗೊತ್ತಿಲ್ಲದೆಯೋ ಕೆಲವು ತಪ್ಪುಗಳನ್ನು ಮಾಡ್ತಾನೆ ಇರ್ತಾರೆ. ಆ ತಪ್ಪುಗಳಿಗೆ ಅವರ ಕೆಲವೊಂದು ಕೆಟ್ಟ ಅಭ್ಯಾಸಗಳೇ ಕಾರಣ. ಹೌದು, ನಿಮ್ಮ ಜೀವನದ ಕೆಲವು ಲಕ್ಷಣಗಳು, ಅಭ್ಯಾಸಗಳು ನಿಮ್ಮಿಂದ ನಿಮ್ಮ ಯಶಸ್ಸನ್ನು ದೂರವಿಡುತ್ತವೆ. ಪ್ರವೃತ್ತಿ ಒಂದು ದೊಡ್ಡ ಕೆಟ್ಟ ಅಭ್ಯಾಸವಾಗಿದೆ. ಆದರೆ ಇದನ್ನ ಕೆಟ್ಟದಾಗಿ ನೋಡುವವರ ಸಂಖ್ಯೆ ತೀರಾ ಕಡಿಮೆ. ಸ್ವಲ್ಪ ವಿಳಂಬ ಅಷ್ಟೇ ಅಲ್ವಾ ಅಂತ ಭಾವಿಸ್ತಾರೆ. ಆದರೆ ಇದೊಂದು ಕೆಟ್ಟ ಅಭ್ಯಾಸ ಅಂತ ಯಾರು ಗುರುತಿಸೋದಿಲ್ಲ. ನೀವು ಹೀಗೆ ಮಾಡ್ತಾ ಇದ್ರೆ ನಿಮ್ಮ ಯಶಸ್ಸನ್ನ ನೀವು ವಿಳಂಬ ಮಾಡಿದಂತೆ ಆಗುತ್ತೆ. ಎರಡು ಸರಿಯಾದ ಗುರಿ ಯಶಸ್ವಿಯಾಗಬೇಕಾದ್ರೆ ಎಲ್ಲಿ ಹೋಗಿ ಬೀಳುತ್ತೀರೋ ಯಾರಿಗೂ ತಿಳಿಯದು. ಆದ್ದರಿಂದ ಮೊದಲು ಗುರಿ ಇಟ್ಕೊಳ್ಬೇಕು. ಯಾವ ಮಾರ್ಗದಲ್ಲಿ ತಲುಪಲು ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನ ನಿರ್ಧರಿಸ್ಕೊಳ್ಬೇಕು. ಗುರಿ ತಲುಪುವ ಪ್ರಯತ್ನವೇ ಮಾಡದಿರುವುದು ತಪ್ಪು. ಜೀವನದಲ್ಲಿ ಗುರಿ ಒಂದಿದ್ರೆ ಸಾಕಾಗೋದಿಲ್ಲ, ಅದನ್ನ ಸಾಧಿಸುವ ಪ್ರಯತ್ನವನ್ನು ಮಾಡಲೇಬೇಕು. ಆಗ ಮಾತ್ರ ಗುರಿ ತಲುಪೋದಕ್ಕೆ ಸಾಧ್ಯವಾಗತ್ತೆ ಅನ್ನೋದನ್ನ ನೀವು ಯೋಚಿಸಿ. ಕೆಲಸ ಆರಂಭಿಸುವ ಮೊದಲೇ ಸೋಲುವ ಭಯ ಮನಸ್ಸಿನಲ್ಲಿ ಬೇರೂರಿದ್ರೆ ಮೊದಲು ಇದನ್ನ ಕಿತ್ತು ಹಾಕಬೇಕು. ಭಯ ಇದ್ರೆ ಜೀವನದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ಸೋಲಿಗೆ ಹೆದರೋದಿಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಳಿ. ಹಿಂದಿನ ಅನುಭವಗಳು ಮತ್ತು ತಪ್ಪು ಗ್ರಹಿಕೆಗಳನ್ನು ನೆನಪಿಸಿಕೊಂಡು ಮತ್ತೆ ಆ ರೀತಿಯ ತಪ್ಪುಗಳು ಮರುಕಳಿಸದಂತೆ ಮುಂದೆ ಸಾಗಿರಿ. ಆಗ ಯಶಸ್ಸು ನಿಮ್ಮದಾಗುತ್ತೆ. ಒಂದು ವೇಳೆ ನೀವು ಭಯಪಟ್ಟರೆ ನಿಮಗೆ ಯಶಸ್ಸು ಸಿಗೋದಿಲ್ಲ. ಅವರಿಗೆ ಜೀವನ ಆರಾಮವಾಗಿ ನಡೀಬೇಕು ಅಂತ ಬಯಸುತ್ತಾರೆ. ಹೀಗಾಗಿ ಒಂದಿಷ್ಟು ಗೆರೆಗಳನ್ನು ಹಾಕ್ಕೊಂಡು ಅದರ ವ್ಯಾಪ್ತಿಯಲ್ಲೇ ಜೀವಿಸ್ತಾ ಇರ್ತಾರೆ. ಆದರೆ ಆ ಗೆರೆ ದಾಟಲು ಬಯಸೋದಿಲ್ಲ. ಒಂದು ವೇಳೆ ಆ ಗೆರೆ ದಾಟಿದ್ರೆ ಎಂತಹ ಕಷ್ಟಗಳು, ಸಮಸ್ಯೆಗಳು ಎದುರಾಗ್ತವೆ ಎಂಬ ಭಯ ಅವರಲ್ಲಿರುತ್ತೆ. ಮೊದಲು ಈ ಭಯವನ್ನ ಬಿಟ್ಟು ನಿಮ್ಮ ಗೆರೆಗಳ ಮಿತಿಯಿಂದ ಹೊರಬರಬೇಕು. ಅಪಾಯದ ಸವಾಲುಗಳನ್ನ ಎದುರಿಸಬೇಕು. ಆಗಲೇ ಜೀವನ ಸಾರ್ಥಕವಾಗುತ್ತೆ. ನಿಮ್ಮ ವೇಷ ಭಾಷೆಯಿಂದ ಜನರು ನಿಮ್ಮನ್ನ ನಿರ್ಣಯಿಸ್ತಾರೆ, ನಿಮ್ಮ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ತಾರೆ. ಆದ್ದರಿಂದ ನಿಮ್ಮ ಮಾತುಗಳು ಹಾಗೂ ನಡೆದುಕೊಳ್ಳುವಂತಹ ರೀತಿ ಕ್ರಮಬದ್ಧವಾಗಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇದರೊಂದಿಗೆ ಮಾತನಾಡುವಾಗ ಆತ್ಮವಿಶ್ವಾಸದಿಂದ ಅವರ ಕಣ್ಣುಗಳನ್ನ ನೋಡಿ ಮಾತನಾಡಿ. ಅದನ್ನ ಬಿಟ್ಟು ಬೇರೆಲ್ಲೋ ನೋಡಬೇಡಿ. ಹಾಗೆ ನಿಮ್ಮ ಧ್ವನಿ ಕೂಡ ಮೃದುವಾಗಿ ನಿಮ್ಮ ಬಾಯಿಯಿಂದ ಕೆಟ್ಟ ಪದಗಳು ಬಾರದಂತೆ ನೋಡಿಕೊಳ್ಳಿ. ಇವೆಲ್ಲವೂ ನಿಮ್ಮ ಜೀವನದ ಗುರಿಯ ಯಶಸ್ಸಿಗೆ ಸಹಕಾರಿಯಾಗುವಂತಹ ಸಲಹೆಗಳು.